ಹೆಲೋ ಫ್ರೆಂಡ್ಸ್ ಈ ದಿನ ನಾನು ಬ್ರೈಡಲ್ ಸ್ಯಾರಿ ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇದೇನೆ ಬ್ರೈಡಲ್ ಸ್ಯಾರಿ ಕುಚ್ಚು. ತುಂಬಾನೇ ಈಸಿಯಾಗಿ ಸುಲಭವಾಗಿ ಕನ್ನಡದಲ್ಲಿ ನಾನು ಸ್ಯಾರಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ. ಒಳ್ಳೊಳ್ಳೆ ಡಿಸೈನ್ ನ ತೋರಿಸ್ತೀನಿ ಹೀಗೇನೆ ನಿಮ್ಗೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಬ್ರೈಡಲ್ ಸ್ಯಾರಿ ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಅದಕ್ಕೆ ಏನೇನು ಥಿಂಗ್ಸ್ ತಗೋಬೇಕು ನೋಡೋಣ ಬನ್ನಿ. ಮೊದಲು ನಾನು ಇದಕ್ಕೆ ಲೇಸ್ಗೆ ಬಟ್ಟೆ ಬದಲು ಲೇಸ್ಗೆ ನಾನು ಇಲ್ಲಿ ಕ್ರೋಶವನ್ನ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಲ್ಲಿ ಒಂದು ಗ್ರೀನ್ ಕಲರ್ ದಾರವನ್ನ ತಗೊಂಡು ಆರೆಳೆ ದಾರವನ್ನ ಲಾಕ್ ಅನ್ನ ಮಾಡ್ಕೊಳ್ಳೋಣ. ನಾಟ್ ಬ್ಯಾಕ್ ಸೈಡ್ಗೆ ಬರೋ ತರ ಲಾಕ್ ಮಾಡ್ಕೊಂಡು, ಜೊತೆಗೆ ಅದ್ರ ಮೇಲೆ ನಾವು 2 ಚೈನ್ ಅನ್ನ ಹಾಕೊಂಡು ಅಲ್ಲಿಂದಲೇ ನಾನು ಸೂಜಿ ಮೇಲೆ 1 ಟೈಮ್ ದಾರ ತಗೊಂಡು ಡಬಲ್ ಕ್ರೋಶವನ್ನ ಮಾಡ್ಕೊಂತ ಬರ್ತೀನಿ. ಇಲ್ಲಿ ನಾನು 7 ಡಬಲ್ ಕ್ರೋಶವನ್ನ ಮಾಡ್ಕೊಂತ ಇದ್ದೀನಿ, ಅಥವಾ 7 ಕಂಬಗಳನ್ನ ನಾವು ಮಾಡ್ಕೊಂತ ಹೋಗ್ಬೇಕು. ಸೊ ಸೂಜಿ ಮೇಲೆ 1 ಟೈಮ್ ದಾರ ತಗೋಬೇಕು, ಅದ್ರ ಲೆವೆಲ್ಗೆನೆ. ಅಂದ್ರೆ ನಾವು ಇಲ್ಲಿ ಕಂಬಗಳನ್ನ ಪಕ್ಕ ಪಕ್ಕ ಹಾಕೋಬೇಕು, ಯಾವುದೇ ಒಂದು ಸ್ಪೇಸ್ ಅನ್ನ ನೀವು ಕೊಡಬಾರ್ದು. ಸೊ ಪಕ್ಕ ಪಕ್ಕದಲ್ಲೇನೆ ನಾವಿಲ್ಲಿ 7 ಕಂಬಗಳು ಅಥವಾ 7 ಡಬಲ್ ಕ್ರೋಶವನ್ನ ಮಾಡ್ತಾ ಹೋಗ್ಬೇಕು. ಸೊ ನಾನಿಲ್ಲಿ 3 ಡಬಲ್ ಕ್ರೋಶನ್ನ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ನಲ್ಲಿ ಲಾಕ್ ಮಾಡಿ ಅದ್ರ ಮೇಲೆ 2 ಚೈನ್ ತಗೊಂಡಿರ್ತೀವಲ್ಲ, ಅದನ್ನ ನಾವು ಕೌಂಟ್ ತಗೋಬಾರ್ದು. ಅದನ್ನ ಬಿಟ್ಟು ನಾವು ಒಟ್ಟು 7 ಡಬಲ್ ಕ್ರೋಶವನ್ನ ಅಥವಾ 7 ಕಂಬಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಬೇಸ್ ಬಂದ್ಬಿಟ್ಟು 7 ಕಂಬಗಳನ್ನ ಹಾಕೊಂತ ಹೋದ್ರೆ ಕಂಪ್ಲೀಟ್ ಆಗಿ ಫಿಲ್ ಆಗುತ್ತೆ. ಸೊ ಬೇಸ್ ನಲ್ಲಿ ನಿಮ್ಗೆ ಸೊ ಹೀಗೇನೆ ನಾವು 7 ಕಂಬಗಳನ್ನ ಕಂಪ್ಲೀಟ್ ಆಗಿ ಹಾಕೊಂತ ಹೋಗ್ಬೇಕು. ಸೊ ನಾನಿಲ್ಲಿ 6ನೇ ಕಂಬವನ್ನ ಹಾಕೊಂತಾ ಇದ್ದೀನಿ. ಕಂಬಗಳನ್ನ ಪಕ್ಕ ಪಕ್ಕದಲ್ಲೇನೆ ನಾವು ಕಂಪ್ಲೀಟ್ ಆಗಿ ಹಾಕೊಂತ ಹೋಗ್ಬೇಕು. ಒಂದೇ ಲೆವೆಲ್ ನಲ್ಲಿ ನಾವು ಇಲ್ಲಿ ಕಂಬಗಳನ್ನ ಹಾಕೋಬೇಕು. ಒಂದು ದೊಡ್ಡದಾಗಿ ಒಂದು ಚಿಕ್ಕದಾಗಿ ಹಾಕೋಬೇಡಿ. ಕೌಂಟ್ ಅನ್ನ ಮಾಡ್ಕೊಳ್ಳಿ. 7 ಡಬಲ್ ಕ್ರೋಶವನ್ನ ಹಾಕೊಂಡಿದ್ದೀರಾ ಅಂತ ಚೆಕ್ ಅನ್ನ ಮಾಡ್ಕೊಳ್ಳಿ. ನಂತರ ನಾವಿಲ್ಲಿ 3 ಚೈನ್ ಗಳನ್ನ ಹಾಕೋಬೇಕು. 3 ಚೈನ್ ಅನ್ನ ಹಾಕೊಂಡು ಅಲ್ಲಿಂದಲೇನೆ ನಾವು ಸೂಜಿ ಮೇಲೆ 1 ಟೈಮ್ ದಾರ ತಗೊಂಡು ಮತ್ತೆ 3 ಚೈನ್ ನ ಡಿಸ್ಟೆನ್ಸ್ ಗೆ ನಾವು 7 ಕಂಬಗಳನ್ನ ಅಥವಾ 7 ಡಬಲ್ ಕ್ರೋಶಗಳನ್ನ ನಾವು ಹಾಕೊಂತ ಹೋಗ್ಬೇಕು. ಸೊ ನಾನಿಲ್ಲಿ ಮೊದಲನೇ ಡಬಲ್ ಕ್ರೋಶವನ್ನ ಹಾಕೊಂಡು ಲಾಕ್ ಅನ್ನ ಮಾಡ್ತಾ ಇದ್ದೀನಿ. ನಂತರ ಇದೇ ರೀತಿ ನಾವು 6 ಡಬಲ್ ಕ್ರೋಶಗಳನ್ನ ಅಥವಾ 6 ಕಂಬಗಳನ್ನ ಪಕ್ಕ ಪಕ್ಕದಲ್ಲೇನೆ ಗ್ಯಾಪ್ ಬಿಡದಲೇನೆ ಹಾಗೇನೆ ನಾವು 7 ಕಂಬಗಳನ್ನ ನಾವು ಕಂಪ್ಲೀಟ್ ಆಗಿ ಇಲ್ಲಿ ಹಾಕೋಬೇಕು. ಸೊ ನಾನಿಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಲಾಕ್ ಮಾಡಿ 7 ಕಂಬಗಳನ್ನ ಹಾಕೊಂಡು ನಂತರ 3 ಚೈನ್ ಗಳನ್ನ ಹಾಕೊಂಡಿದ್ದೀನಿ. ನಂತರ ಮತ್ತೆ ಇಲ್ಲಿ ಯಾವುದೇ ಬೀಡನ್ನ ಆಡ್ ಮಾಡಿಲ್ಲ. ಮತ್ತೆ ನಾನು 7 ಕಂಬಗಳನ್ನ ಹಾಕೊಂತಾ ಇದ್ದೀನಿ. ಈಗ ನಾನು ಇಲ್ಲಿ 4ನೇ ಕಂಬಗಳನ್ನ ಹಾಕೊಂಡಿದ್ದೀನಿ. ಸೊ ಈ ರೀತಿ ಕಂಪ್ಲೀಟ್ ಆಗಿ 7 ಕಂಬಗಳನ್ನ ಹಾಕಿದ ನಂತರ ಇಲ್ಲಿ ಒಂದು ಸ್ಮಾಲ್ ಬೀಡ್, ನಾನು ಇಲ್ಲಿ ಫ್ಲವರ್ ಬೀಡನ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ ಬೀಡ್ ಲೈಕ್ ಫ್ಲವರ್ ಬೀಡನ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಬೀಡನ್ನ ಹಾಕಿದ ನಂತರ ಒಂದು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ನಂತರ ನಾವಲ್ಲಿ ಸೂಜಿ ಮೇಲೆ 1 ಟೈಮ್ ದಾರ ತಗೊಂಡು ಸೊ ಬೀಡ್ ನ ಲೆವೆಲ್ಗೆನೆ ನಾವಿಲ್ಲಿ ಲೇಸ್ಗೆ ಒಂದು ಕಂಬಗಳನ್ನ ಹಾಗೇನೆ 7 ಕಂಬಗಳನ್ನ ಹಾಕೊಂತ ಹೋಗ್ಬೇಕು. ಸೊ 7 ಡಬಲ್ ಕ್ರೋಶವನ್ನ ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ನ ಮೇಲೆ ನಾವು ಹಾಗೇನೆ ಟರ್ನ್ ಮಾಡ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಒಟ್ಟು 7 ಕಂಬಗಳನ್ನ ನಾವಿಲ್ಲಿ ಮಾಡ್ತಾ ಹೋಗ್ಬೇಕು. ಸೊ ಸ್ಟಾರ್ಟಿಂಗ್ ನಲ್ಲಿ ಬೀಡ್ ಹಾಕ್ತಲೇನೆ ಕಂಬವನ್ನ ತಗೊಂಡು 3 ಚೈನ್ ಹಾಕೊಂಡಿದ್ದೀನಿ. ನಂತರ 7 ಕಂಬ ಅಥವಾ 7 ಡಬಲ್ ಕ್ರೋಶ ಆಗಿದ ನಂತರ ಮತ್ತೆ ಬೀಡ್ ಹಾಕಿ ಮಾಡ್ಕೋಬೇಕು. ಬೀಡ್ ಹಾಕಿದ ನಂತರ 7 ಡಬಲ್ ಕ್ರೋಶ ಆದ್ಮೇಲೆ 3 ಚೈನ್ ಹಾಕಿ ವಿತೌಟ್ ಬೀಡ್ ಹಾಕ್ತಲೇನೆ ಹಾಗೇನೆ 7 ಡಬಲ್ ಕ್ರೋಶವನ್ನ ನಾವಿಲ್ಲಿ ಮಾಡ್ಕೋಬೇಕು. ಒಂದು ಸರಿ ಬೀಡ್ ಹಾಕೋಬೇಕು. ನಂತರ 7 ಡಬಲ್ ಕ್ರೋಶ ಆದ್ಮೇಲೆ 3 ಚೈನ್ ಹಾಕೋಬೇಕು. ನಂತರ ಮತ್ತೆ 7 ಡಬಲ್ ಕ್ರೋಶವನ್ನ ಮಾಡ್ಕೊಂಡು ಆಮೇಲೆ ಬೀಡನ್ನ ಹಾಕ್ಬೇಕು. ಒಂದು ಬೀಡ್ ಹಾಕಿ 7 ಡಬಲ್ ಕ್ರೋಶ, ಬೀಡ್ ಹಾಕ್ದಲೇನೆ 7 ಡಬಲ್ ಕ್ರೋಶ. ಈ ತರ ನಾವು ಕಂಪ್ಲೀಟ್ ಆಗಿ ಬೇಸ್ ನ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಯಾವುದೇ ನಿಮ್ಗೆ ಕನ್ಫ್ಯೂಷನ್ ಇರೋದಿಲ್ಲ. ತುಂಬಾನೇ ಈಸಿಯಾಗಿ ನೀವು ಅದನ್ನ ಅರ್ಥ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಬೀಡನ್ನ ಹಾಕಿ ಲಾಕ್ ಮಾಡಿ ಅಲ್ಲಿಂದ ನಾನು 7 ಡಬಲ್ ಕ್ರೋಶವನ್ನ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು ಬೀಡ್ ನ ಲೆವೆಲ್ಗೆನೆ ಒಂದು ಡಬಲ್ ಕ್ರೋಶವನ್ನ ನಾವು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಬೀಡ್ ನ ಲಾಕ್ ಮಾಡಿ ನಾವು ಇಲ್ಲಿ ಮಾಡ್ಬೇಕು. ಬೀಡ್ ನ ಲಾಕ್ ಮಾಡಿದ್ರೆ ನಾವು ಬೀಡ್ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಬೀಡ್ ನ ಬ್ಯಾಕ್ ಸೈಡ್ ಗೆ ನಾವು ಅಲ್ಲಿ ಆರ್ಚ್ ಅನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬೀಡ್ ಹಾಕ್ತಲೇನೆ ಬೀಡ್ ನ ಲಾಕ್ ಮಾಡ್ದಲೆ ನಾವು ಹಾಗೆ ಮಾಡಿದ್ರೆ ನಾವು ಅದ್ರ ಬ್ಯಾಕ್ ಸೈಡ್ ಗೆ ಆರ್ಚ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನಾವು ಸ್ಟಾರ್ಟಿಂಗ್ ನಲ್ಲೇ ಬೇಸ್ ನಲ್ಲೇನೆ ಬೀಡ್ ನ ಲಾಕ್ ಮಾಡಿ ನಾವಲ್ಲಿ ಡಬಲ್ ಕ್ರೋಶವನ್ನ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲ ಬೀಡ್ ಲಾಕ್ ಮಾಡಿದ ನಂತರ ನಾನಿಲ್ಲಿ ಒಟ್ಟು 7 ಡಬಲ್ ಕ್ರೋಶವನ್ನ ಮಾಡ್ಕೋಬೇಕು. ಸೊ ಕಂಪ್ಲೀಟ್ ಬೇಸ್ ಬಂದ್ಬಿಟ್ಟು 7 ಡಬಲ್ ಕ್ರೋಶ. ನೋಡಿ, ಬೇಸ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. 7 ಡಬಲ್ ಕ್ರೋಶ, 3 ಚೈನು, ಮತ್ತೆ 7 ಡಬಲ್ ಕ್ರೋಶ, ಒಂದು ಬೀಡ್ ಲಾಕ್, 7 ಡಬಲ್ ಕ್ರೋಶ, 3 ಚೈನ್, 7 ಡಬಲ್ ಕ್ರೋಶ, 1 ಬೀಡ್ ಲಾಕ್. ಈ ತರ ಕಂಪ್ಲೀಟ್ ಆಗಿ ನಾವು
ಇದೇ ರೀತಿ ಡಿಸೈನ್ ನ ಇಡೀ ಸ್ಯಾರಿಗೆ ಹಾಕೋದ್ರೂ ಅಷ್ಟೇನೆ ಇದೇ ರೀತಿ ಕಂಪ್ಲೀಟ್ ಆಗಿ ನಾವು ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ನಾನು ಪಿಂಕ್ ಕಲರ್ ಅರಳೆ ದಾರವನ್ನ ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ನಲ್ಲಿ ನಾವು ಡಬಲ್ ಕ್ರೋಶೆ ಹಾಕಿದ ಮೇಲ್ ಚೈನ್ ನ ಹೋಲ್ಗೆ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಪಕ್ಕದಲ್ಲಿರುವಂತ ಇನ್ನೊಂದು ಡಬಲ್ ಕ್ರೋಶದ ಚೈನ್ ಹೋಲ್ಗೆ ನಾವು ಇಲ್ಲಿ ಲಾಕ್ ಅನ್ನ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ವಿಡಿಯೋ ಸ್ಕಿಪ್ ಆಗಿದೆ. 4 ಚೈನ್ ಹಾಕೊಂಡು ಅದನ್ನ ಕಂಬದ ಮೇಲೆ ಲಾಕ್ ಮಾಡಿದ ನಂತರ ನಾವು ಅಲ್ಲಿಂದಲೇ ಡೈರೆಕ್ಟ್ ಸೂಜಿ ಮೇಲೆ 2 ಟೈಮ್ ದಾರವನ್ನ ತಗೊಂಡು ಬೀಡ್ ನ ಬ್ಯಾಕ್ ಸೈಡ್ಗೆ ನಾನಿಲ್ಲಿ ತ್ರಿಬಲ್ ಕ್ರೋಶವನ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 3 ತ್ರಿಬಲ್ ಕ್ರೋಶಗಳನ್ನ ಮಾಡೇ ಆಗಿದೆ. ನಂತರ ಅದೇ ರೀತಿ ಸೂಜಿ ಮೇಲೆ 2 ಟೈಮ್ ದಾರ ತಗೊಂಡು ಬೀಡ್ ನ ಬ್ಯಾಕ್ ಸೈಡಿನಲ್ಲಿ ನಾವು ಬೀಡ್ ನ ಲಾಕ್ ಮಾಡಿದಾಗ ಅಲ್ಲಿ ಥ್ರೆಡ್ ಆರಳೆ ದಾರ ಇರುತ್ತೆ. ಆರಳೆ ದಾರಕ್ಕೆ ನಾವು ತ್ರಿಬಲ್ ಕ್ರೋಶವನ್ನ ಅಂದ್ರೆ ಸೂಜಿ ಮೇಲೆ 2 ಟೈಮ್ ದಾರವನ್ನ ತಗೊಂಡು 2ರಲ್ಲಿ 1 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ ಈ ತರ ತ್ರಿಬಲ್ ಕ್ರೋಶವನ್ನ ಕಂಪ್ಲೀಟ್ ಆಗಿ ನಾವಿಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಬ್ಯಾಕ್ ಸೈಡ್ ನಲ್ಲಿ ಎಷ್ಟು ದಾರ ಇದೆ ಅಂದ್ರೆ ಬೀಡ್ ನ ಬ್ಯಾಕ್ ಸೈಡ್ ನಲ್ಲಿ ಇರುವಂತಹ ದಾರವನ್ನ ಕಂಪ್ಲೀಟ್ ಆಗಿ ನಾವು ಟ್ರಿಬಲ್ ಕ್ರೋಶದಿಂದ ಫಿಲ್ ಮಾಡಬೇಕು. ಸೊ ಅಷ್ಟು ನಾವು ಇಲ್ಲಿ ತ್ರಿಬಲ್ ಕ್ರೋಶವನ್ನ ಮಾಡ್ಕೋಬೇಕು. ಅಂದಾಜು 13 ಇಂದ 15 ತ್ರಿಬಲ್ ಕ್ರೋಶಗಳನ್ನ ನಾವಿಲ್ಲಿ ಮಾಡ್ಕೋಬೇಕು. ನಿಮ್ಗೆ ಇಲ್ಲಿ ಡಿಸೈನ್ ಹಾಕಿದ ನಂತರ ಎಷ್ಟು ತ್ರಿಬಲ್ ಕ್ರೋಶವನ್ನ ಮಾಡ್ಕೊಂಡಿದೀವಿ ಅಂತ ನೀವು ಕೌಂಟ್ ಮಾಡ್ಕೊಳ್ಳಿ. ಕೌಂಟ್ ಮಾಡ್ಕೊಂಡಿದ ನಂತರ ನಾವಿಲ್ಲಿ ಅದೇ ರೀತಿ ಕಂಪ್ಲೀಟ್ ಡಿಸೈನ್ ನ ಅಷ್ಟೇ ತ್ರಿಬಲ್ ಕ್ರೋಶಗಳನ್ನ ನಾವಿಲ್ಲಿ ಎಣಿಸ್ಕೊಂಡು ಕಂಪ್ಲೀಟ್ ಆಗಿ ಅಷ್ಟೇ ಫುಲ್ ಡಿಸೈನ್ ಕಂಪ್ಲೀಟ್ ಆಗಿ ನಾವು ಕೌಂಟ್ ಮಾಡ್ಕೊಂಡು ಅಷ್ಟನ್ನೇ ಸಹ ಹಾಕೋಬೇಕು. ಸೊ ಇದೇ ರೀತಿ ನಾವು ಇಲ್ಲಿ ತ್ರಿಬಲ್ ಕ್ರೋಶ ಮಾಡೋದು ಏನಕ್ಕೆ ಅಂದ್ರೆ ಸ್ವಲ್ಪ ಹೈಟ್ ಆಗಿ ಕಾಣಿಸ್ಲಿ ಡಿಸೈನ್ ಅಂತ ನಾನಿಲ್ಲಿ ಡಬಲ್ ಕ್ರೋಶದ ಬದಲು ನಾನಿಲ್ಲಿ ತ್ರಿಬಲ್ ಕ್ರೋಶವನ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ತ್ರಿಬಲ್ ಕ್ರೋಶವನ್ನ ನೀವು ನಿಮ್ಗೆ ಈಗಾಗಲೇ ತುಂಬಾ ಡಿಸೈನ್ ಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಈ ಡಿಸೈನ್ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಸೊ ನಾನು ಇಲ್ಲಿ ತ್ರಿಬಲ್ ಕ್ರೋಶವನ್ನ ಮಾಡಿ ಆಗಿದೆ. ಈಗ ನಾನಿಲ್ಲಿ ಮತ್ತೆ ಇಲ್ಲಿ ನಾವು 7 ಕಂಬಗಳಲ್ಲಿ 4 ಕಂಬಗಳಾದ ನಂತರ 5ನೇ ಕಂಬಕ್ಕೆ ನಾವು ಇದನ್ನ ಲಾಕ್ ಅನ್ನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶವನ್ನ ಲಾಕ್ ಅನ್ನ ಮಾಡ್ಕೋಬೇಕು. ನೋಡಿ ಲಾಕ್ ಅನ್ನ ಮಾಡ್ತಾ ಇದ್ದೀನಿ. ಈ ರೀತಿ ಡಿಸೈನ್ ರೆಡಿ ಆಗಿರುತ್ತೆ. ಸೊ ಲಾಕ್ ಮಾಡಿದ ನಂತರ ಅಲ್ಲಿಂದಲೇ ನಾವು 4 ಚೈನ್ ಅನ್ನ ತಗೋಬೇಕು. ಸ್ಟಾರ್ಟಿಂಗ್ ನಲ್ಲಿ ವಿಡಿಯೋ ಸ್ಕಿಪ್ ಆಗಿದೆಯಲ್ಲ, ಸೊ ಅದನ್ನೇ ಸೇಮ್ ಇದೇ ರೀತಿ ನಾನು 4 ಚೈನ್ ತಗೊಂಡು ಪಕ್ಕದಲ್ಲಿರುವಂತಹ 3 ಚೈನ್ ನ ಒಳಗಡೆ ಲಾಕ್ ಅನ್ನ ಮಾಡ್ಕೊಂಡಿದೀನಿ. ಸೊ ಇದೇ ರೀತಿ ಕಂಪ್ಲೀಟ್ ಆಗಿ ಡಿಸೈನ್ ನ ಹಾಗೇನೆ ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಮತ್ತೆ ನಾವು 4 ಚೈನ್ ಅನ್ನ ತಗೋಬೇಕು. ಮತ್ತೆ 4ನೇ ಕಂಬದ ಮೇಲೆ ಲಾಕ್ ಅನ್ನ ಮಾಡ್ಕೋಬೇಕು. ಕೌಂಟ್ ಮಾಡ್ಕೊಳ್ಳಿ 1 2 3 4 ಅಂತ. 4 ಕಂಬ ಆದ ನಂತರ ಅದನ್ನ 4 ಚೈನ್ ಅನ್ನ ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಅಲ್ಲಿಂದಲೇ ನಾವು ಸೂಜಿ ಮೇಲೆ 2 ಟೈಮ್ ದಾರವನ್ನ ತಗೋಬೇಕು. ಈಗ ಬೀಡ್ ನ ಬ್ಯಾಕ್ ಸೈಡ್ ಇರುವಂತಹ ದಾರಕ್ಕೆ ಹೋಗಿ ನಾವು ತ್ರಿಬಲ್ ಕ್ರೋಶವನ್ನ ಮಾಡ್ಕೋಬೇಕು. ಬೀಡ್ ನ ಬ್ಯಾಕ್ ಸೈಡ್ ಗೆ ತ್ರಿಬಲ್ ಕ್ರೋಶ ಅಂದ್ರೆ 2ರಲ್ಲಿ 1 ಲಾಕು, 2ರಲ್ಲಿ 1 ಲಾಕು, ಮತ್ತೆ 2ರಲ್ಲಿ 1 ಈ ರೀತಿ ತ್ರಿಬಲ್ ಕ್ರೋಶವನ್ನ ನಾವು ಕಂಪ್ಲೀಟ್ ಆಗಿ ಸ್ಟಾರ್ಟಿಂಗ್ ನಲ್ಲಿ ಎಷ್ಟು ತ್ರಿಬಲ್ ಕ್ರೋಶ ಮಾಡಿದ್ವಿ ಅಷ್ಟನ್ನ ಕೌಂಟ್ ಮಾಡ್ಕೊಳ್ಳಿ. 15 ಮಾಡಿದ್ರೆ 15 ನ ನಾವು ಪ್ರತಿಯೊಂದು ಇದೇ ರೀತಿ ಸ್ಟಾರ್ ನ ಬ್ಯಾಕ್ ಸೈಡ್ ಗೆ ಹೋಗಿ ನಾವು ಇದೇ ರೀತಿ ಕಂಪ್ಲೀಟ್ ಆಗಿ ಅಷ್ಟೇ ಕೌಂಟ್ ಅನ್ನ ನಾವು ತ್ರಿಬಲ್ ಕ್ರೋಶವನ್ನ ಮಾಡ್ಕೋಬೇಕು. ಸೊ ಇಲ್ಲಿ ನಾವು 1 ಟೈಮ್ ದಾರ ಸುತ್ಕೊಂಡ್ರೆ ಡಬಲ್ ಕ್ರೋಶ ಆಗಿರುತ್ತೆ. ನಾನು ಇಲ್ಲಿ 2 ಟೈಮ್ ದಾರವನ್ನ ಸೂಜಿ ಮೇಲೆ ತಗೊಂತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಈ ತ್ರಿಬಲ್ ಕ್ರೋಶ ಡಬಲ್ ಕ್ರೋಶ ತರನೇ ಇನ್ನೊಂದು ಸರಿ ನಾವು ತಗೋಬೇಕಷ್ಟೇನೆ. ಸೊ ಈ ರೀತಿ ರೆಡಿ ಆಗಿದೆ. ಡಿಸೈನ್ ಕಂಪ್ಲೀಟ್ ಆಗಿ ಸೆಕೆಂಡ್ ಸ್ಟೆಪ್ ರೆಡಿ ಆಗಿದೆ. ಈ ರೀತಿ ನಿಮ್ಗೆ ಕಾಣಿಸ್ತಾ ಇದೆ. ಯು ಶೇಪ್ ನಲ್ಲಿ ಬಂದಿದೆ. ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರ 4 ಕಂಬಗಳಾದ ನಂತರ ಡಿಸೈನ್ ನ ಲಾಕ್ ಮಾಡಿರೋದು. ನೆಕ್ಸ್ಟ್ ಇದಾದ ನಂತರ ನಾನಿಲ್ಲಿ ಮತ್ತೆ ಕಾಂಟ್ರಾಸ್ಟ್ ಆಗಿ ಅದೇ ಗ್ರೀನ್ ಕಲರ್ ದಾರವನ್ನ ತಗೊಂಡಿದ್ದೀನಿ. ಲಾಕ್ ನ ಮೇಲೆ ಒಂದು ಲಾಕ್ ಅನ್ನ ಮಾಡ್ಕೊಳ್ಳೋಣ. ನಂತರ ಪಕ್ಕದಲ್ಲಿ ಇನ್ನೊಂದು ಅದ್ರೊಳಗಡೆನೆ 4 ಚೈನ್ ಒಳಗಡೆ ಒಂದು ಸಿಂಗಲ್ ಲಾಕ್ ಅನ್ನ ಸಹ ಮಾಡ್ಕೊಳ್ಳೋಣ. ಸೊ ನೋಡಿ ತೋರಿಸ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ಅಲ್ಲಿಂದಲೇನೆ ನಾವು ಇಲ್ಲಿ ಮತ್ತೆ ಚೈನ್ ಗಳನ್ನ ಹಾಕೋಬೇಕು. ನಾನು ಮತ್ತೆ 4 ಚೈನ್ ಅನ್ನ ಹಾಕೊಂತಾ ಇದ್ದೀನಿ. 4 ಚೈನ್ ಅನ್ನ ಹಾಕೊಂಡು ಪಕ್ಕದಲ್ಲಿರುವಂತ 4 ಚೈನ್ ನ ಒಳಗಡೆ ಬ್ಲಾಕ್ ನ ಒಳಗಡೆ ನಾವು ಇಲ್ಲಿ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಒಂದು ಲಾಕ್ ಅನ್ನ ಮಾಡಿದೀನಿ. ಲಾಕ್ ಮಾಡಿದ ನಂತರ ನಮ್ಗೆ ಡಬಲ್ ಕ್ರೋಶ ನಾವಿಲ್ಲಿ ತ್ರಿಬಲ್ ಕ್ರೋಶ ಮಾಡಿದ್ವಲ್ಲ ಆರ್ಸ್ಗೆ, ಅಲ್ಲಿ ತ್ರಿಬಲ್ ಕ್ರೋಶದ ಮೇಲೆ ಚೈನ್ಗಳು ಹೋಲ್ ಕ್ರಿಯೇಟ್ ಆಗಿರುತ್ತೆ. ಸೊ ಅಲ್ಲಿ ಹೋಗಿ ಸ್ಟಾರ್ಟಿಂಗ್ ನ ತ್ರಿಬಲ್ ಕ್ರೋಶದ ಚೈನ್ ಹೋಲ್ಗೆ ನಾವು ಒಂದು ಸಿಂಗಲ್ ಕ್ರೋಶವನ್ನ ಅಥವಾ ಸಿಂಗಲ್ ಲಾಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಸಿಂಗಲ್ ಕ್ರೋಶ ಅಥವಾ ಸಿಂಗಲ್ ಲಾಕ್ ಅನ್ನ ಒಂದು ಮಾಡ್ಕೊಂಡಿದೀನಿ. ನಂತರ ಸೂಜಿ ಮೇಲೆ ದಾರವನ್ನ ತಗೊಂಡು ನಾವಿಲ್ಲಿ ಸ್ಮಾಲ್ ಬೀಡ್ ಅನ್ನ ಹಾಕ್ತಾ ಇದ್ದೀನಿ. ಸ್ಮಾಲ್ ಮೆಟಲ್ ಬೀಡ್. ಸೊ ಆ ಸ್ಮಾಲ್ ಮೆಟಲ್ ಬೀಡ್ ಅನ್ನ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸ್ಮಾಲ್ ಮೆಟಲ್ ಬೀಡ್ ಅನ್ನ ನಾವು ಇನ್ಸರ್ಟ್ ಮಾಡಿ ಅದನ್ನ ಲಾಕ್ ಮಾಡೋ ಹಾಗಿಲ್ಲ. ಅದ್ರ ಪಕ್ಕದಲ್ಲಿ ಅಂದ್ರೆ ಪ್ರತಿಯೊಂದು ತ್ರಿಬಲ್ ಕ್ರೋಶದ ಮೇಲೆ ಚೈನ್ ಹೋಲ್ ಇರುತ್ತೆ. ನೆಕ್ಸ್ಟ್ ಪಕ್ಕದಲ್ಲಿರುವಂತಹ ಚೈನ್ ಹೋಲ್ಗೆ ಹೋಗಿ
ಲಾಕ್ ಅನ್ನ ಮಾಡ್ಕೋಬೇಕು. ನಂತರ ಬೀಡ್ ಹಾಕಾಗಿದೆ. ಈಗ ಬೀಡ್ ಹಾಕ್ತಲೇನೆ ಹಾಗೇನೆ ಪಕ್ಕದಲ್ಲಿರುವಂತ ಚೈನ್ ಹೋಲ್ಗೆ ಹೋಗಿ ಒಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶವನ್ನ ಮಾಡ್ಕೋಬೇಕು. ಈಗ ಮತ್ತೆ ದಾರವನ್ನ ಮೇಲ್ಭಾಗ ಮಾಡಬೇಕು. ಈಗ ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶವನ್ನ ಮಾಡ್ಕೋಬೇಕು. ಸೊ ಸಿಂಗಲ್ ಕ್ರೋಶದ ಮೂಲಕ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಈಗ ಬೀಡ್ ಹಾಕ್ತಲೇನೆ ಹಾಗೇನೆ ಒಂದು ಸಿಂಗಲ್ ಕ್ರೋಶವನ್ನ ಮಾಡ್ಕೊಳ್ಳೋಣ. ನಂತರ ಮತ್ತೆ ದಾರವನ್ನ ಮೇಲ್ಭಾಗ ಮಾಡ್ಕೊಳ್ಳೋಣ. ಈಗ ಬೀಡನ್ನ ಮತ್ತೆ ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಕಂಪ್ಲೀಟ್ ಆಗಿ ತ್ರಿಬಲ್ ಆರ್ಚ್ ನ ಮೇಲೆ ನಾವು ಇದೇ ರೀತಿ ಕಂಪ್ಲೀಟ್ ಆಗಿ ಫಿಲ್ ಮಾಡ್ತಾ ಹೋಗ್ಬೇಕು ಈ ಡಿಸೈನ್ ನ. ಸೊ ಒಂದು ಸರಿ ಬೀಡ್ ಹಾಕಿ ಸಿಂಗಲ್ ಕ್ರೋಶವನ್ನ ಮಾಡ್ಕೋಬೇಕು. ನೆಕ್ಸ್ಟ್ ಬೀಡ್ ಹಾಕ್ತಲೇನೆ ಹಾಗೇನೆ ಸಿಂಗಲ್ ಕ್ರೋಶವನ್ನ ಮಾಡ್ಕೋಬೇಕು. ಒಂದು ಬೀಡ್ ಹಾಕಿ ಒಂದು ಬೀಡ್ ಹಾಕ್ತಲೇನೆ. ಸೊ ಈಗ ನಾನು ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಪಕ್ಕದಲ್ಲಿ ಇರುವಂತ ಚೈನ್ ಹೋಲ್ಗೆ ಹೋಗಿ ಸಿಂಗಲ್ ಕ್ರೋಶವನ್ನ ಮಾಡ್ಕೊಳ್ಳೋಣ ಅಥವಾ ಸಿಂಗಲ್ ಲಾಕ್ ಅನ್ನ ಮಾಡ್ಕೊಳ್ಳೋಣ. ನಂತರ ಒಂದು ನೆಕ್ಸ್ಟ್ ಚೈನ್ ಹೋಲ್ಗೆ ಹೋಗಿ ಸಿಂಗಲ್ ಕ್ರೋಶವನ್ನ ಮಾಡ್ಕೊಳ್ಳೋಣ. ಬಟ್ ಇಲ್ಲಿ ಬೀಡನ್ನ ಹಾಕೋ ಆಗಿಲ್ಲ. ಸೊ ಬೀಡ್ ಹಾಕ್ದಲೇನೆ ಹಾಗೇನೆ ಒಂದು ಸಿಂಗಲ್ ಕ್ರೋಶವನ್ನ ಮಾಡ್ಕೋಬೇಕು. ನಂತರ ಮತ್ತೆ ದಾರವನ್ನ ಮೇಲ್ಭಾಗ ಮಾಡಬೇಕು. ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಬೀಡನ್ನ ಇನ್ಸರ್ಟ್ ಮಾಡಿದ ನಂತರ ಸಿಂಗಲ್ ಲಾಕ್ ಅನ್ನ ಅಥವಾ ಸಿಂಗಲ್ ಕ್ರೋಶವನ್ನ ಹಾಕೊಳ್ಳೋಣ. ನಂತರ ಬೀಡ್ ಹಾಕ್ದಲೇನೆ ಹಂಗೇನೆ ಒಂದು ಸಿಂಗಲ್ ಕ್ರೋಶವನ್ನ ಮಾಡ್ಕೋಬೇಕು. ಕಂಪ್ಲೀಟ್ ಡಿಸೈನ್ ಇದೇ ರೀತಿ ಮಾಡಿದ ನಂತರ ನಾವಲ್ಲಿ ಲಾಸ್ಟ್ ಕೊನೆ ಒಂದು ಚೈನ್ ಇರುತ್ತಲ್ಲ, 4 ಚೈನ್ ಹಾಕಿರ್ತೀವಲ್ಲ, ಆ ಚೈನ್ ನ ಹೋಲ್ಗೆ ನಾವು ಹೋಗಿ ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಲಾಕ್ ಅನ್ನ ಮಾಡಿದ ನಂತರ ಡಿಸೈನ್ ಈ ರೀತಿ ಕಂಪ್ಲೀಟ್ ಆಗಿ ರೆಡಿ ಆಗಿರುತ್ತೆ. ಸೊ ಒಂದು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಡಿಸೈನ್ ರೆಡಿ ಆಗಿದ ನಂತರ ನೆಕ್ಸ್ಟ್ ಅದೇ ರೀತಿ ಡಿಸೈನ್ ನ ಕಂಪ್ಲೀಟ್ ಆಗಿ ಮಾಡ್ಕೊಂತ ಹೋಗ್ಬೇಕು. ಮತ್ತೆ 4 ಚೈನ್ ಅನ್ನ ಹಾಕೋಬೇಕು. 4 ಚೈನ್ ಅನ್ನ ಹಾಕೊಂಡು 4 ಚೈನ್ ನ ಒಳಗಡೆ ಹೋಗಿ ಲಾಕ್ ಅನ್ನ ಮಾಡ್ಕೋಬೇಕು. 4 ಚೈನ್ ಹಾಕೊಂಡು 4 ಚೈನ್ ಲಾಕ್ ಮಾಡಬೇಕು. ನೋಡಿ ಡಿಸೈನ್ ಎಷ್ಟು ಕ್ಯೂಟ್ ಆಗಿ ಮುದ್ದಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದೇ ರೀತಿ ನಾವು ಕಂಪ್ಲೀಟ್ ಆಗಿ ಮಾಡ್ತಾ ಹೋಗ್ಬೇಕು. ಮತ್ತೆ ನಾವು ತ್ರಿಬಲ್ ಕ್ರೋಶದ ಮೇಲಿರೋ ಚೈನ್ ಹೋಲ್ಗೆ ಹೋಗಿ ಒಂದು ಸಿಂಗಲ್ ಕ್ರೋಶವನ್ನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶವನ್ನ ಮಾಡ್ಕೊಂಡು ದಾರವನ್ನ ಮೇಲ್ಭಾಗ ಮಾಡ್ಕೋಬೇಕು. ದಾರವನ್ನ ಮೇಲ್ಭಾಗ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ದಾರವನ್ನ ಮೇಲ್ಭಾಗ ಮಾಡಿದ್ದೀನಿ. ಬೀಡನ್ನು ಸಹ ಇನ್ಸರ್ಟ್ ಮಾಡ್ಕೊಂತ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿದ ನಂತರ ಬೀಡನ್ನ ಸಿಂಗಲ್ ಕ್ರೋಶವನ್ನ ಮಾಡೋ ಮೂಲಕ ಲಾಕ್ ಅನ್ನ ಮಾಡ್ಕೋಬೇಕು. ಅಂದ್ರೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶವನ್ನ ಮಾಡಿ ಅದಕ್ಕೆ ಲಾಕ್ ಅನ್ನ ಮಾಡ್ಕೋಬೇಕು. ನಂತರ ಬೀಡ್ ಹಾಕ್ದಲೇನೆ ಹಾಗೇನೆ ಸಿಂಗಲ್ ಲಾಕ್ ಅನ್ನ ಮಾಡ್ಕೋಬೇಕು. ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಲಿ ಅಂತ ಸೊ ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ರೀತಿ ನಾವು ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಅಂದ್ರೆ ಬೀಡನ್ನ ಹಾಕೋಬೇಕು. ಬೀಡನ್ನ ಹಾಕಿ ಹಾಗೇನೆ ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಇಲ್ಲಿ ಡಿಸೈನ್ ರೆಡಿ ಆಗಿದೆ. ನಂತರ ಎಂಡಿಂಗ್ ನಲ್ಲಿ ನಾವು 4 ಚೈನ್ ಅನ್ನ ಹಾಕೊಂತ ಇದ್ದೀನಿ. 4 ಚೈನ್ ನ ಹಾಕೊಂಡು ಬ್ಯಾಕ್ ಸೈಡ್ ಗೆ ಟರ್ನ್ ಮಾಡ್ಕೊಂಡು 4 ಚೈನ್ ನ ಲೆವೆಲ್ಗೆ ನಾವು ಇಲ್ಲಿ ಲಾಕ್ ಅನ್ನ ಮಾಡ್ಕೊಳ್ಳೋಣ. 4 ಚೈನ್ ನ ಹಾಕೊಂಡಿದೀನಿ. 4 ಚೈನ್ ನ ಮೇಲೆ ಒಂದು ಲಾಕ್ ಅನ್ನ ಮಾಡ್ಕೊಂಡು ಅಲ್ಲಿಂದಲೇನೆ ನಾವು 2 ಚೈನ್ ಅನ್ನ ಹಾಕೊಳ್ಳೋಣ. 2 ಚೈನ್ ನ ಹಾಕೊಂಡು ಬೀಡ್ ನ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಹಾಕಿದ್ವಲ್ಲ, ಆ ಸಿಂಗಲ್ ಕ್ರೋಶದ ಮೇಲೆ ಒಂದು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಅನ್ನ ಮಾಡಿದ ನಂತರ ಮತ್ತೆ 2 ಚೈನ್ ಅನ್ನ ಹಾಕೋಬೇಕು. 2 ಚೈನ್ ನ ಹಾಕೊಂಡು ಮತ್ತೆ ಬೀಡ್ ನ ಪಕ್ಕದಲ್ಲಿರುವಂತಹ ಸಿಂಗಲ್ ಕ್ರೋಶದ ಮೇಲೆ 2 ಚೈನ್ ಅನ್ನ ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಕಂಪ್ಲೀಟ್ ಆಗಿ ಈ ತರ ನಾವು 2 ಚೈನ್ ಅನ್ನ ಹಾಕೊಂಡು ಬೀಡ್ ನ ಪಕ್ಕದಲ್ಲಿರುವಂತಹ ಸಿಂಗಲ್ ಕ್ರೋಶಗೆ ಹೋಗಿ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಈ ರೀತಿ ಒಂದು ಡಿಸೈನ್ ಗೆ ನಾನು ನಿಮ್ಗೆ ಡಿಸೈನ್ ನ ಹಾಕಿ ತೋರಿಸಿದೀನಿ. ಸೊ ನಾನಲ್ಲಿ 3 ಚೈನ್ ಅನ್ನ ಹಾಕಿದೀನಿ. ಇಲ್ಲಿ 2 ಚೈನ್ ಅನ್ನ ಹಾಕೊಂಡು ಬೀಡ್ ನ ಪಕ್ಕದಲ್ಲಿರುವಂತಹ ಸಿಂಗಲ್ ಕ್ರೋಶಕ್ಕೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಕಂಪ್ಲೀಟ್ ಡಿಸೈನ್ ನ ನಾವಿಲ್ಲಿ ಬೀಡ್ ನ ಮೇಲೆ 2 ಚೈನ್ ಹಾಕಿ ಕವರ್ ಮಾಡಿ ಲಾಕ್ ಅನ್ನ ಮಾಡ್ಕೋಬೇಕು. ಇದೇ ರೀತಿ ನಾವು ಕಂಪ್ಲೀಟ್ ಆಗಿ 2 ಚೈನ್ ನ ಹಾಕೊಂಡು ಪಕ್ಕದಲ್ಲಿರುವಂತಹ ನಾವು ಚೈನ್ ಹೋಲ್ಗೆ ನಾವು ಇಲ್ಲಿ ಲಾಕ್ ಅನ್ನ ಮಾಡ್ಕೋಬೇಕು ಸಿಂಗಲ್ ಕ್ರೋಶಗೆ. ನಂತರ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಲಾಕ್ ಮಾಡಿದ ನಂತರ ಅಲ್ಲಿಂದಲೇ ನಾವು 4 ಚೈನ್ ಅನ್ನ ತಗೋಬೇಕು. 4 ಚೈನ್ ನ ತಗೊಂಡು 4 ಚೈನ್ ನ ಲಾಕ್ ನ ಮೇಲೆ ಒಂದು ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಇಲ್ಲಿ 4 ಚೈನ್ ತಗೊಂಡು ಲಾಕ್ ಮಾಡಿದ ನಂತರ ಡಿಸೈನ್ ಈ ರೀತಿ ಕಾಣಿಸುತ್ತೆ ಬ್ಯಾಕ್ ಸೈಡ್ ನಲ್ಲಿ. ಅದನ್ನು ಮತ್ತೆ ನಾವು ಅದೇ ರೀತಿ ಡಿಸೈನ್ ನ ಕಂಪ್ಲೀಟ್ ಆಗಿ ಹಾಕೋಬೇಕು. ಮತ್ತೆ 2 ಚೈನ್ ಅನ್ನ ತಗೋಬೇಕು. ಬೀಡ್ ನ ಪಕ್ಕದಲ್ಲಿರುವಂತಹ ಸಿಂಗಲ್ ಕ್ರೋಶಗೆ ಹೋಗಿ 2 ಚೈನ್ ಅನ್ನ ಹಾಕೋಬೇಕು. ಕಂಪ್ಲೀಟ್ ಆಗಿ ಡಿಸೈನ್ ನ 2 ಚೈನ್ ನ ಹಾಕೊಂಡು ಬೀಡ್ ನ ಪಕ್ಕದಲ್ಲಿರುವಂತಹ ಲಾಕಿಗೆ ಹಾಕೋಬೇಕು. ಸೊ ಇಲ್ಲಿ ಕಂಪ್ಲೀಟ್ ಆಗಿ 2 ಚೈನ್ ನ ಹಾಕಿ ಲಾಕ್ ಮಾಡಿದ ನಂತರ ನೋಡಿ ಇಲ್ಲಿ ಡಿಸೈನ್ ನ ನಾನಿಲ್ಲಿ ಲಾಕ್ ಅನ್ನ ಮಾಡ್ಕೊಂತ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ಮತ್ತೆ 4 ಚೈನ್ ಅನ್ನ ಹಾಕೊಂಡು 4 ಚೈನ್ ಮೇಲೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಸೊ 4 ಚೈನ್ ನ ಮೇಲೆ 4 ಚೈನ್ ನ ಹಾಕಿ ಲಾಕ್ ಮಾಡ್ಕೊಂಡು ಡಿಸೈನ್ ನ ಹಾಗೇನೆ ಕಂಪ್ಲೀಟ್ ಆಗಿ ನಾವು ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಕಂಪ್ಲೀಟ್ ಆಗಿ ಡಿಸೈನ್ ರೆಡಿ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬಾನೇ ಕ್ಯೂಟ್ ಆಗಿರುವಂತಹ ಮುದ್ದಾಗಿರುವಂತಹ ಒಂದು ಬ್ರೈಡಲ್ ಡಿಸೈನ್ ಅಂತಾನೆ ಕರಿತಾ ಇದ್ದೀನಿ ನಾನು ಇದನ್ನ. ಸೊ ಅದಕ್ಕೋಸ್ಕರ ಇದನ್ನ
ರೆಡಿ ಆಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಕುಚ್ಚು ಹಾಕಿದ ನಂತರ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. ತುಂಬಾನೇ ಕ್ಯೂಟ್ ಆಗಿರುವಂತಹ ಬ್ರೈಡಲ್ ಸ್ಯಾರಿ ಡಿಸೈನ್ ಕುಚ್ಚು ರೆಡಿ ಆಗಿದೆ. ಸೊ ಇಲ್ಲಿ ನಾನು 127 ಅಂದ್ರೆ 240 ಎಳೆನ ತಗೊಂಡಿದ್ದೀನಿ, ಕುಚ್ಚನ್ನ ಕಟ್ಟಿದ್ದೀನಿ. ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಬ್ರೈಡಲ್ ಸ್ಯಾರಿ ಕುಚ್ಚು, ಮುದ್ದಾಗಿರುವಂತಹ ಸ್ಯಾರಿ ಕುಚ್ಚು ರೆಡಿ ಆಗಿದೆ ಪಿಂಕ್ ಅಂಡ್ ಗ್ರೀನ್ ಕಾಂಬಿನೇಷನ್ ನಲ್ಲಿ. ಸೊ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಅನ್ನ ಕೊಡಿ, ಸಬ್ಸ್ಕ್ರೈಬ್ ಅನ್ನ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿದಲೆ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಮಾಡಿ, ಸಬ್ಸ್ಕ್ರೈಬ್ ಅನ್ನ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ನನ್ನ ಚಾನಲ್ ಅನ್ನ ಲಿಂಕ್ ನ ಶೇರ್ ಮಾಡಿ, ಅವ್ರಿಗೂ ಸಹ ನೋಡೋದಿಕ್ಕೆ ಹೇಳಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ ನ ನೋಡ್ತಾ ಇರಿ. ಗೃಹಿಣಿಯ ಕಲಿಕೆಯ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ ಫ್ರೆಂಡ್ಸ್. ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ನಿಮ್ಗೆ ನೋಟಿಫಿಕೇಶನ್ ಬರುತ್ತಾ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಥ್ಯಾಂಕ್ ಯು.